ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ವೀರು ಕನ್ನಡ ಸರ್ ಅಂತ ಹೇಳಿ. ಹಾಗಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಎಸ್ಸಿಪಿ ಪಠ್ಯ ಆಧಾರಿತ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ KS ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂತಹ ಅಮ್ಮ ಆಚಾರ ನಾನು ಅನ್ನುವಂತಹ ಕವನದ 3ನೇ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಹಾಗೇನೆ ಅಲ್ಲಿ ಈ ಕವನದ ಬಗ್ಗೆ ಕೇಳ್ತಕ್ಕಂತಹ ಪ್ರಶ್ನೆಗಳು, ಪ್ರಮುಖ ಅಂಶಗಳು ಎಲ್ಲವೂ ಕೂಡ ಇವತ್ತಿನ ತರಗತಿಯಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳ್ತಾ, ಹಾಗೇನೆ ಇಲ್ಲಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಈ ನನ್ನ ಈ ಒಂದು ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಹಾಗಾಗಿ ನಾವು ನೇರವಾಗಿ ಈಗ ಆ 3ನೇ ಭಾಗದ ಕೆಲವು ಕವನವನ್ನ ಓದಿ ಆನಂತರ ಅದರ ತಾತ್ಪರ್ಯದ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಂದಿನ ತರಗತಿಯಲ್ಲಿ ನಿರೂಪಕರು ಮತ್ತೆ ನಿರೂಪಕರ ತಾಯಿಗೆ ಅಥವಾ ಅವರ ಅಮ್ಮ ಯಾವ ರೀತಿ ಕೋಪವನ್ನ ಮಾಡ್ಕೊಂಡ್ರು, ಈ ಒಂದು ವಿವಾಹದಲ್ಲಿ ಏನೆಲ್ಲ ಅಡೆತಡೆಗಳಾಗ್ತಾ ಇದೋ ಅದ್ರ ಬಗ್ಗೆ ಇಲ್ಲಿ ನಾವು ಗಮನಿಸ್ತಾ ಹೋಗಿದ್ದು. ಈಗ ನಿರೂಪಕರ ತಾಯಿಯ ಒಂದು ಮನಸ್ಸು ನಿರಾಳವಾಗಿದೆ. ಅಂತೂ ಇಂತೂ ಮಗನಿಗೆ ಅಥವಾ ಮಗನ ಮದುವೆಗೆ ನಾನ್ಯಾಕೆ ಅಡ್ಡಿ ಆಗ್ಬೇಕು ಅಂತ ಹೇಳಿ ಅವ್ರು ಯಾವ ರೀತಿ ಅವನಿಗೆ, ಈ ನಿರೂಪಕರಿಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನೋಡಿ, ಒಂದು ದಿನ ಅಮ್ಮನಿಗೆ ಜ್ಞಾನೋದಯ ಒಂದು ದಿನ ಅಮ್ಮನಿಗೆ ಜ್ಞಾನೋದಯವಾಯಿತೆಂತನಿಸಿತು. ಊಟಕ್ಕೆ ಕುಳಿತಾಗ ನಿನ್ನಿಷ್ಟದಂತೆ ಓದಿದವಳನ್ನೇ ಮದುವೆಯಾಗಪ್ಪ, ನಿನ್ನಿಷ್ಟದಂತೆ ಓದಿದವಳನ್ನೇ ಮದುವೆಯಾಗಪ್ಪ ಎಂದಾಗ ಅಪನಂಬಿಕೆಯೊಂದಿಗೆ, ಅಚ್ಚರಿಯೊಂದಿಗೆ, ಖುಷಿಯೊಂದಿಗೆ ಭಯ ಬೆಳೆದು ಕೈ ತೊಳೆದು ಎದ್ದೆ ಬೇಗ. ಭಯ ಬೆಳೆದು ಕೈ ತೊಳೆದು ಎದ್ದೆ ಬೇಗ. ಆ ಡಬಲ್ ಪದವೀಧರೆಯ ಭಾವಚಿತ್ರವನ್ನ ಇಡೀ ದಿನ ನೆಟ್ಟು ಕಣ್ಣ ತೂಗಿ ಅಳೆದು ವಿಳಾಸ ತಿಳಿದು. ಆ ಡಬಲ್ ಪದವೀಧರೆಯ ಭಾವಚಿತ್ರವನ್ನ ಇಡೀ ದಿನ ನೆಟ್ಟು ಕಣ್ಣು ಇಲ್ಲಿ ತೂಗಿ ಅಳೆದು ವಿಳಾಸ ತಿಳಿದು ಹತ್ತಿರದಲ್ಲೇ ಕಂಡು ಮೆಚ್ಚಿ ನಿಶ್ಚಿತಾರ್ಥ, ಇಲ್ಲಿ ನಿಶ್ಚಿತಾರ್ಥ ಶಾಸ್ತ್ರ, ಹಾಗೆ ಮದುವೆ ಎಲ್ಲಾ ಮುಗಿಯಿತು. ಮನಸ್ಸು ಅಮ್ಮನಿಗೆ ಮೌನದಲ್ಲೇ ಕೈ ಮುಗಿಯಿತು. ಮನಸ್ಸು ಅಮ್ಮನಿಗೆ ಮೌನದಲ್ಲಿಯೇ ಕೈ ಮುಗಿಯಿತು. ನೋಡಿ, ನಿರೂಪಕರು ಹೇಳ್ತಾ ಇರ್ತಕ್ಕಂಥದ್ದು, ಅವರ ತಾಯಿ ಆ ಡಬಲ್ ಪದವೀಧರೆಯ ಅಥವಾ ವಿದ್ಯಾವಂತೆಯನ್ನ ಮದುವೆ ಆಗು ಅನ್ನುವಂತ, ಅಥವಾ ತನ್ನ ಕನಸಿನ ರಾಣಿ ಯಾರಾಗಿದ್ರು ಅಥವಾ ಅವರ ಕನಸೇನಾಗಿತ್ತು, ಆ ಕನಸಿಗೆ ಇವರು ಅವರ ತಾಯಿ ಒಪ್ಪಿಗೆಯ ಸೂಚನೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಏನಾಯ್ತು? ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ಆಶ್ಚರ್ಯ, ಎಲ್ಲವೂ ಕೂಡ ಒಟ್ಟಿಗೆ ಆಗಿದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಅವ್ರ ತಾಯಿ ಒಂದ್ ದಿವ್ಸ ಊಟ ಮಾಡ್ತಾ ಇರ್ಬೇಕಾದ್ರೆ ನಿರೂಪಕರ ಅಮ್ಮ ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಜ್ಞಾನೋದಯವಾಯ್ತು. ಅಂದ್ರೆ ಅವ್ರಿಗೆ ಯಾಕೆ ನನ್ನ ಮಗನ ವಿವಾಹಕ್ಕೆ ನಾನು ಅಡ್ಡಿ ಆಗ್ತಾ ಇದ್ದೀನಿ, ಅವನು ಇಷ್ಟ ಬಂದಂತೆ ಓದಿದ ಹುಡುಗಿಯನ್ನೇ, ವಿದ್ಯಾವಂತ ಹುಡುಗಿಯನ್ನೇ ಮದುವೆ ಆಗ್ಲಿ, ಅಥವಾ ಆಧುನಿಕ ವಿದ್ಯಮಾನಗಳನ್ನ ಕಂಡರಿತಂತಹ ಹುಡುಗಿಯನ್ನ ಮದುವೆ ಆಗ್ಲಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಅವ್ರ ತಾಯಿ ಬರ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ಅವರ ಒಂದು ಗುಣದಿಂದ, ಅಲ್ಲಿ ಒಂದ್ ರೀತಿ ಉದಾರ ಗುಣದಿಂದ ಅವರು ಒಪ್ಕೊಳ್ತಾ ಹೋಗ್ತಾರೆ. ನಿನ್ನಿಷ್ಟದಂತೆ ನೋಡಪ್ಪ, ನಿನ್ನಿಷ್ಟ, ಓದಿದವಳನ್ನೇ ಮದುವೆಯಾಗು, ವಿದ್ಯಾವಂತೆಯನ್ನ ಮದುವೆಯಾಗುವಂತ ಒಪ್ಪಿಗೆಯನ್ನ ನೀಡ್ತಾರೆ. ಆಗ ನಿರೂಪಕರಿಗೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಆಶ್ಚರ್ಯದ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕೊನೆಗೂ ಕೂಡ ಆ ಡಬಲ್ ಪದವೀಧರೆಯ ಭಾವಚಿತ್ರವನ್ನ ನೋಡುತ್ತಾ ಇಡೀ ದಿನ ಅವಳ ವಿಲಾಸವನ್ನ ಗಮನಿಸಿ, ತನ್ನ ಕನಸು ನನಸಾಯಿತು ಅನ್ನುವ ರೀತಿಯಲ್ಲಿ, ತನ್ನ ಅಂತರಾಳದಲ್ಲಿಯ ಸುಂದರಿಯನ್ನ, ವಿದ್ಯಾವಂತಳನ್ನ, ಆಧುನಿಕ ಮನೋಭಾವದವಳನ್ನ, ಅಥವಾ ಪ್ರಜ್ಞಾವಂತಳು ಆದಂತಹ ಸಂಗಾತಿಯನ್ನ ಮೆಚ್ಚಿ, ತನ್ನ ತಾಯಿಯ ಒಪ್ಪಿಗೆ ಇಂದು ಎಲ್ಲೋ ಸಿಕ್ಕಿದ್ದರಿಂದ ನನ್ನ ಕನಸು ನನಸಾಯಿತು ಅನ್ನುವಂತಹದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅಂತ ಇಂತೂ ನಿರೂಪಕರ ಒಂದು ಏನು ವಿವಾಹದ ಒಂದು ಕನಸಿತ್ತಲ್ಲ, ಮದುವೆಯ ಒಂದು ಕನಸಿತ್ತಲ್ಲ, ಅದು ನನಸಾಯಿತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ
ತನ್ನಂತೆಯೇ ತನ್ನ ಇಚ್ಛೆಗೆ ತಕ್ಕಂತೆ ಅಥವಾ ತನ್ನ ಇಷ್ಟಕ್ಕೆ ತಕ್ಕಂತೆ ತಾನೇ ಹುಡುಗಿಯನ್ನ ಆಯ್ಕೆ ಮಾಡಿಕೊಂಡಂತಹ ನಿರೂಪಕರು ನಿಶ್ಚಿತಾರ್ಥ ಮುಗಿಯುತ್ತೆ. ಆನಂತರ ಮದುವೆಯೂ ಕೂಡ ಇಲ್ಲಿ ಮುಗಿಯುತ್ತೆ. ಹಾಗನೆ ನಿರೂಪಕರು ತನ್ನ ಅಭಿಲಾಷೆಯಂತೆ ಇಲ್ಲಿ ತನ್ನ ಅಭಿಲಾಷೆ ಈಡೇರಿದ್ದಕ್ಕಾಗಿ ನಿರೂಪಕರು ತನ್ನ ತಾಯಿಗೆ ಅಥವಾ ತನ್ನ ಅಮ್ಮನಿಗೆ ಮನಸ್ಸಿನಲ್ಲಿಯೇ ಅವರು ಎಲ್ಲೋ ಒಂದ್ ಕಡೆ ಮೌನವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ. ತನ್ನ ತಾಯಿಗೆ ಎಲ್ಲೋ ಒಂದ್ ಕಡೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನ ಈ ಒಂದು ಕವನದ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು. ಮುಂದುವರೆದಂತೆ ಈಗ ನಿಶ್ಚಿತಾರ್ಥ, ಮದುವೆ ಎಲ್ಲವೂ ಕೂಡ ಮುಗಿದಿದೆ. ಈಗ ಈ ಕವನದಲ್ಲಿ ಮುಂದುವರೆದಂತಹ ಕವನದಲ್ಲಿ ನಿರೂಪಕರು ಮದುವೆಯಾದ ಮೇಲೆ ಹೊರಗಡೆ ತಿರುಗಾಡೋದಕ್ಕೆ ಹೋಗುವಂತಹ ಸಂದರ್ಭ. ಇಲ್ಲಿ ಯಾವ ರೀತಿಯಾದಂತಹ ಆಶ್ಚರ್ಯ ಅಥವಾ ಪರಮಾಶ್ಚರ್ಯ ಇಲ್ಲಿ ಕಾಯ್ದಿದೆ ಅಥವಾ ಅವರಿಗೆ ಯಾವ ರೀತಿಯಾದಂತಹ ಒಂದು ಆಶ್ಚರ್ಯವಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಮೊದಲ ಸಲ ತಿರುಗಾಡಲು ಹೊರಟಾಗ ನನ್ನಾಕೆ ತೋಳಿಲ್ಲದ ರವೆಕೆಯುಟ್ಟು. ಮೊದಲ ಸಲ ತಿರುಗಾಡಲು ಹೊರಟಾಗ ನನ್ನಾಕೆ ತೋಳಿಲ್ಲದ ರವೆಕೆಯ ಹುಟ್ಟು. ಭಾರಿ ಸೀರೆಯನ್ನ ಸೊಂಟದ ಕೆಳಗೆ ನಾಜೂಕಾಗಿ ಕಟ್ಟಿ, ಭಾರಿ ಸೀರೆಯನ್ನ ಸೊಂಟದ ಕೆಳಗೆ ನಾಜೂಕಾಗಿ ಕಟ್ಟಿ, ಕಾಲಿಗೆ ಐ ಹೀಲ್ಡ್ ಕೆರ, ಕೊರಳಿಗೆ ಚಿನ್ನದ ಸರ. ಕಾಲಿಗೆ ಐ ಹೀಲ್ಡ್ ಸರ, ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಕೊರಳಿಗೆ ಚಿನ್ನದ ಸರ ಅಂತಕ್ಕಂಥದ್ದು. ಕಿವಿಗೆ ಬೆರಳಿಗೆ ಉಂಗುರ ತೊಟ್ಟು, ಲಿಪ್ಸ್ಟಿಕ್ ಪೌಡರ್ ಇಲ್ಲಿ ರೋಸ್ ಬಳಿದು ಎಲ್ಲ ಒಂದ್ ಕಡೆ ದುಷ್ಟಿ ಬಟ್ಟು, ಏರಳ ಗೋಪುರದಲ್ಲಿ ಕೂದಲು ಬಿಗಿದು, ಎಡ ಬೈತಲೆ ತೆಗೆದು. ಏರಳ ಗೋಪುರದಲ್ಲಿ ಕೂದಲು ಬಿಗಿದು ಇಲ್ಲಿ ಎಡಬೈತಲೆ ತೆಗೆದು, ಇವೆಲ್ಲವನ್ನು ಮೀರಿಸುವ ಮುಗುಳ್ನಗೆ ತೀಡಿ, ವಸಲ ಇನ್ನೇನು ದಾಟಬೇಕು ಆಗ, ಬಂದೆ ತಡೆಯಿರಿ ಎಂದು ಒಳಗೋಡಿ. ವಸಲ ಇನ್ನೇನು ದಾಟಬೇಕು ಆಗ, ಬಂದೆ ತಡೆಯಿರಿ ಎಂದು ಒಳಗೋಡಿ, ಬಂದು ನಡೆಯಿರಿ ಎಂದಾಗ ತಲೆ ಸುತ್ತಿ ನಾಲಿಗೆ ಬತ್ತಿ ನಾನಾದೆ ಮೂಕ, ನೋಡಿದರೆ ಹುಟ್ಟಿದ್ದಳು ನಮ್ಮಮ್ಮನ ಬೂರ್ಖ ಅನ್ನುವಂತಹ ಈ ಒಂದು ಕವನದ ಒಂದು ಸಾಲುಗಳನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಇದರ ತಾತ್ಪರ್ಯ ಅಥವಾ ಇದರ ಸಾರಾಂಶ ಈ ರೀತಿ ಇದೆ. ನೋಡಿ, ನಿರೂಪಕರು ಕನಸಿನಂತೆ ಡಬಲ್ ಪದವೀಧರೆಯನ್ನ ವಿವಾಹವಾಗಿದ್ದಾರೆ. ವಿವಾಹವಾಗಿ ಅವಳು ಒಬ್ಬ ಆಧುನಿಕ ವಿದ್ಯಮಾನಗಳನ್ನ ಅರಿತಂತಹ ಹೆಣ್ಣು ಎಂದು ಅವರ ಏನು ಒಂದು ಕಲ್ಪನೆ ಇತ್ತೋ ಆ ಕಲ್ಪನೆ ಇವತ್ತು ವಾಸ್ತವದಲ್ಲೂ ಕೂಡ ನಿಜವಾಗಿದೆ. ಆ ವಿದ್ಯಾವಂತೆಯನ್ನೇ ಮದುವೆ ಆಗಿದ್ದಾರೆ. ಹಾಗಾದ್ರೆ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿಯನ್ನ ನಾವು ಗಮನಿಸ್ತಾ ಹೋಗ್ಬೋದು. ಏನು, ನಿರೂಪಕರು ಮದುವೆಯಾದ ನಂತರ ಮೊದಲ ಸಲ ಹೊರಗಡೆ ತಿರುಗಾಡಲು ಹೊರಟಂತಹ ಸಂದರ್ಭದಲ್ಲಿ ನಿರೂಪಕರ ಹೆಂಡತಿ ತುಂಬಾ ಒಂದು ರೀತಿಯಲ್ಲಿ ಅಲಂಕಾರ ಭೂಷಿತಳಾಗಿ ಆಧುನಿಕ ಯುವತಿಯಂತೆ ಅಲಂಕಾರವನ್ನ ಮಾಡ್ಕೊಂಡಿದ್ದಾರೆ. ತೋಳಿಲ್ಲದ ರವಿಕೆಯನ್ನ ಹುಟ್ಟಿ, ಹಾಗೇನೆ ಆ ತೊಟ್ಟು ಭಾರೀ ಸೀರೆಯನ್ನ ಸೀರೆಯನ್ನ ಸೊಂಟದ ಕೆಳಗೆ ನಾಜೂಕಾಗಿ ಕಟ್ಕೊಂಡಿದ್ದಾರೆ. ಯಾಕೆಂದ್ರೆ ಆಧುನಿಕತೆಯಲ್ಲಿ ಅಥವಾ ಆಧುನಿಕ ಹೆಣ್ಣು ಮಗಳು ಯಾವ ರೀತಿ ಅಲಂಕಾರವನ್ನ ಮಾಡ್ಕೊಳ್ತಾರೋ ಆ ರೀತಿ ಅಲಂಕಾರವನ್ನ ಮಾಡ್ಕೊಂಡಿದ್ದಾರೆ ನಿರೂಪಕರ ಹೆಂಡತಿ. ಹಾಗೇನೆ ಕಾಲಿಗೆ ಐ ಹೀಲ್ಡ್ ಚಪ್ಪಲಿಯನ್ನ ಹಾಕಿದ್ದಾರೆ. ಹಾಗೇನೆ ಕೊರಳಿಗೆ ಚಿನ್ನದ ಸರವನ್ನ, ಕಿವಿಗೆ ಇಲ್ಲಿ ನಾವು ಓಲೆಗಳಾಗಿರ್ಬೋದು, ಹಾಗೇನೆ ಇನ್ನೊಂದ್ ಕಡೆ ಈ ಉಂಗುರಗಳಾಗಿರ್ಬೋದು, ಬೆರಳಿಗೆ ಉಂಗುರಗಳನ್ನ ಹಾಕಿದ್ದಾರೆ, ತುಟಿಗೆ ಲಿಪ್ಸ್ಟಿಕ್ ಅನ್ನ ಹಾಕಿದ್ದಾರೆ. ಇದೆಲ್ಲವೂ ನೋಡಿ ನಿರೂಪಕರಿಗೆ ಸಂಭ್ರಮೋ ಸಂಭ್ರಮ. ಯಾಕೆಂದ್ರೆ ನಾನು ಯಾವ ರೀತಿ ಕಲ್ಪನೆಯನ್ನ ಮಾಡ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಈ ಹುಡುಗಿ ಇದ್ದಾಳೆ ಅನ್ನುವಂತಹದ್ದು ಅವ್ರಿಗೆ ಸಂಭ್ರಮವೋ ಸಂಭ್ರಮ. ಹೀಗೆ ಆ ಸಂಭ್ರಮದಲ್ಲಿ ಹೊರಟಂತಹ ಇಬ್ರು ಕೂಡ ಸಂಭ್ರಮದಲ್ಲಿ ಹೊರಟಿದ್ದಾರೆ. ಇನ್ನೇನು ಮನೆಯ ಹೊಸ್ತಿಲನ್ನ ದಾಟಬೇಕು, ಆಗ ನಿರೂಪಕರ ಹೆಂಡತಿ ಹೇಳ್ತಾರೆ, ಬಂದೆ ತಡೆಯಿರಿ ಅಂತ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಹಿಂದಿರುಗಿ ಬಂದು, ಸರಿ ನಡೀರಿ ಹೋಗೋಣ ಎಂದಾಗ
ನಿರೂಪಕರಿಗೆ ಇಲ್ಲಿ ನಿರೂಪಕರೇನಾಗಿದ್ದಾರೆ, ಮೂಕ ವಿಸ್ಮಿತರಾಗಿ ಎಲ್ಲೋ ಒಂದ್ ಕಡೆ ಮೌನಕ್ಕೆ ಶರಣಾಗಿದ್ದಾರೆ. ಅವರ ನಾಲಿಗೆ ಬತ್ತಿ ಹೋಗಿದೆ. ಏನ್ ಮಾತಾಡ್ಬೇಕು ಅಂತಾನೆ ಆಗ್ತಾ ಇಲ್ಲ. ಒಂದ್ ಕಡೆ ತಲೆ ಸುತ್ತಿದಂತಾಗಿ ಮೂಕರಾಗಿದ್ದಾರೆ ನಿರೂಪಕರು. ಇಲ್ಲಿ ಕಾರಣ ಇಷ್ಟೇನೆ. ಏನು? ಇವರ ಒಂದು ಕನಸಿನ ಆ ಹೆಂಡತಿ ಅಥವಾ ಕನಸಿನ ಹುಡುಗಿ ಇಲ್ಲಿ ಆಧುನಿಕ ಹೆಣ್ಣು ಮತ್ತೆ ವಿದ್ಯಾವಂತೆ ಆಗಿದ್ದರೂ ಕೂಡ ನಿರೂಪಕರ ಅಮ್ಮನ ಬೂರ್ಕವನ್ನು ತೊಟ್ಟು ನಿರೂಪಕರ ಅಮ್ಮನಂತೆ ತಮ್ಮ ಸಂಪ್ರದಾಯವನ್ನ ಇಲ್ಲಿ ಮರೆಯಲಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಆಧುನಿಕ ಹೆಣ್ಣು ಎಷ್ಟೇ ಓದಿದ್ದರೂ ಕೂಡ ತನ್ನ ಸಂಪ್ರದಾಯವನ್ನ ಮರೆತಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಎಷ್ಟೇ ವಿದ್ಯಾವಂತೆ ಆದರೂ ಕೂಡ ಇಲ್ಲಿ ಕೆಲವೊಂದು ಪದ್ಧತಿ, ಆಚರಣೆ ಮತ್ತೆ ಧಾರ್ಮಿಕ ನಂಬಿಕೆಗಳಲ್ಲಿ ಆ ಆಧುನಿಕತೆಯ ವಿದ್ಯಮಾನಗಳನ್ನ ಅರಿತಂತಹ ವಿದ್ಯಾವಂತಿಗೂ ಕೂಡ ಅರಿವಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ. ಒಟ್ಟಾರೆಯಾಗಿ ಒಟ್ಟಾರೆ ಈ ಒಂದು ಕವನ ಏನ್ ಹೇಳುತ್ತೆ ಅನ್ನೋದನ್ನ ನಾನು ಗಮನಿಸಿದ್ದಾದ್ರೆ, ನೋಡಿ, ಹಳೆಯ ನಂಬಿಕೆಗಳನ್ನ ನಮ್ಮ ಸಮಾಜದಿಂದ ಇಲ್ಲಿ ದೂರವಾಗುವುದಿಲ್ಲ ಅಂತಕ್ಕಂಥದ್ದು. ಏನು ಹಳೆಯ ನಂಬಿಕೆಗಳಿವೆ, ಇವು ನಮ್ಮ ಸಮಾಜದಿಂದ ದೂರ ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗೇನೆ ನಿರೂಪಕರ ತಾಯಿ ಇಸ್ಲಾಂ ಧರ್ಮದ ಆಚರಣೆಗಳಲ್ಲಿ ಅವ್ರಿಗಿದ್ದಂತ ಅಪಾರವಾದಂತಹ ಶ್ರದ್ಧೆ, ನಂಬಿಕೆ. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು, ಆಧುನಿಕ ಹೆಣ್ಣು ತನ್ನ ಇಷ್ಟವನ್ನ ಪೂರೈಸುವಂತೆ ಅಲಂಕರಿಸಿಕೊಂಡು ಸಂಪ್ರದಾಯದ ಹೃದಯ ಅತ್ತೆಯ ಇಂಗಿತವನ್ನ ತುಂಬುವ ವಿಧೇಯತೆ ಇಲ್ಲಿ ಅಥವಾ ಆ ಇಂಗಿತವನ್ನ ತುಂಬುವಂತಹ ವಿಧೇಯತೆ ಇಲ್ಲಿ ಅವರ ಪಾಲಿಸ್ತಕ್ಕಂತಹ ಒಂದು ವಿಚಾರ ಇದೆಯಲ್ಲ, ಅದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಕವಿತೆಯಲ್ಲಿ ಎಷ್ಟೇ ವಿದ್ಯಾವಂತರಾದ್ರೂ ಕೂಡ ವೈಚಾರಿಕತೆ ಅಥವಾ ವೈಚಾರಿಕ ಪ್ರಜ್ಞೆಯುಳ್ಳಂತಹ ಅವರಾದ್ರೆ ಹಳೆಯ ಪದ್ಧತಿಗಳನ್ನ, ಸಂಪ್ರದಾಯಗಳನ್ನ, ಆಚರಣೆಗಳನ್ನ, ಧಾರ್ಮಿಕ ನಂಬಿಕೆಗಳ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂಬುದನ್ನ ಈ ಕವಿತೆ ಸೂಚಿಸ್ತಾ ಹೋಗ್ತದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಸರ್, ಈ ಒಂದು ಕವಿತೆಯ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು? ಯಾವಾಗಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕೇಳ್ತಾನೆ ಇರ್ತಾರೆ, ಸರ್ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ನೋಡಪ್ಪ, ಯಾವ ರೀತಿ ಪ್ರಶ್ನೆಗಳು ಕೇಳಿದ್ರು. ಕೆಲವೊಂದು ಪ್ರಶ್ನೆಗಳನ್ನ ಹೇಳಿರ್ತೀನಿ. ಇಲ್ಲಿವರೆಗೂ ಯಾವ್ಯಾವ ರೀತಿ ನಾನು ಆ ಕವನಗಳನ್ನ ಓದಿ ಆನಂತರ ಅದರ ವಿವರಣೆಗಳನ್ನು ಕೂಡ ನೀಡಿದ್ದೀನಿ. ಹಾಗೇನೆ ಅದನ್ನ ವಿವರಣೆಗಳನ್ನ ಬರೆದ್ರೂ ಕೂಡ ನಿಮ್ಗೆ ಹೆಚ್ಚು ಅಂಕಗಳು ಸಿಗುತ್ತೆ. ನೋಡಿ, ಪ್ರಶ್ನೆಗಳು ಈ ರೀತಿ ಬರುವಂತಹ ಸಾಧ್ಯತೆಗಳು ಇರ್ತವೆ. ಆಚಾರ ಸಂಪ್ರದಾಯಗಳ ಬಗೆಗಿನ ಇಲ್ಲಿ ನಿರೂಪಕರ ನಿಲುವುಗಳೇನು ಅಂತಕ್ಕಂಥದ್ದನ್ನ ಕೇಳ್ಬೋದು. ಆಚಾರ ಸಂಪ್ರದಾಯಗಳೇ ಪ್ರಧಾನವೆಂದು ನಂಬಿರುವ ಅಮ್ಮನ ಚಿತ್ರಣ ಕವಿತೆಯಲ್ಲಿ ಹೇಗೆ ಮೂಡಿ ಬಂದಿದೆ ಅಂತಕ್ಕಂಥದ್ದ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಹಾಗೇನೆ ಅಮ್ಮನ ಆಚಾರಗಳಿಗೆ ಸಿಲುಕಿದ ನಿರೂಪಕರ ಮನಸ್ಥಿತಿ ಕವಿತೆಯಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಹಾಗೇನೆ ಸಾಮಾಜಿಕ ನೆಲೆಯಲ್ಲಿ ಅಮ್ಮ, ಆಚಾರ ಮತ್ತು ನಾನು ಆ ಕವಿತೆಯ ಆಶಯವನ್ನ ಬರೆಯಿರಿ ಅಥವಾ ವಿವರಿಸಿ ಅಂತ ಹೇಳ್ತಾ ಹೋಗ್ಬೋದು. ಹಾಗೇನೆ ಮದುವೆಯ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಶೋಷಣೆಯ ನೆಲೆಯಲ್ಲಿ ಕುರಿತು ಇಲ್ಲಿ ವಿವರಿಸಿ ಅಂತ ಹೇಳ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಹೆತ್ತವರ ಹಂಬಲಗಳು, ಅಮ್ಮ, ಆಚಾರ ಮತ್ತು ನಾನು ಕವಿತೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ ಎನ್ನುವಂತಹದ್ರ ಬಗ್ಗೆ ಕೇಳ್ತಾರೆ. ಹೀಗೆ ಅನೇಕ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಹಾಗಾಗಿ ನೋಡಿ, 3 ಭಾಗಗಳಿವೆ. 3 ಭಾಗಗಳನ್ನ ಅಚ್ಚುಕಟ್ಟಾಗಿ ನೀವು ಕೇಳಿದ್ದೆ ಆದ್ರೆ ನಿಮಗೆ ನಾನು ಏನ್ ಹೇಳಿದ್ದೀನಿ, 6 ಅಂಕದ ಪ್ರಶ್ನೆ ಭಾವಾರ್ಥ ಆಗಿರ್ಬೋದು, ಹಾಗೇನೆ 10 ಅಂಕದ ಪ್ರಶ್ನೆಗಳು ಕೇಳ್ಬೋದು, 5 ಅಂಕದ ಪ್ರಶ್ನೆಗಳು ಕೇಳ್ಬೋದು. ಒಟ್ಟಾರೆಯಾಗಿ ಈ 3 ಭಾಗಗಳನ್ನ ನೀವು ನೋಡಿ ಕೇಳಿಕೊಂಡ್ರೆ ನಿಮಗೆ 16 ಅಂಕಗಳು ಪರೀಕ್ಷೆಯಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.